ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು 28 ಮಾರ್ಚ್ನಿಂದ IPL 2026 ಶುರುವಾಗಲಿದ್ದು, ನಮ್ಮ RCB SRH ಎದುರಿಗೆ ಮೊದಲ ಪಂದ್ಯವನ್ನು ಆಡಲಿದೆ. ಆದರೆ IPL ಶುರುವಾಗಲು ಕೆಲವು ದಿನಗಳಿರುವಾಗ ನಮ್ಮ RCBಯ ಕೆಲವು ಆಟಗಾರರ ಫಾರ್ಮ್ ತುಂಬಾ ಕಳಪೆಯಾಗಿ ಕಾಣಿಸ್ತಾ ಉಂಟು. ಅಂದರೆ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇತ್ತೀಚೆಗೆ ನಡೆದ T20 ವರ್ಲ್ಡ್ ಕಪ್ಪಲ್ಲಿ ಫಿಲ್ ಸಾಲ್ಟ್ ಅವರ ಫಾರ್ಮ್ ತುಂಬಾ ಕಳಪೆಯಾಗಿತ್ತು. ಆಮೇಲೆ ಇನ್ನೊಂದು ಕಡೆ ಜಾಸ್ ಹೇಜಲ್ವುಡ್ ಅವರಿಗೆ ಕೂಡ ಇಂಜರಿ ಆಗಿದ್ದು, ನಮ್ಮ ಟಿಮ್ ಡೇವಿಡ್ ಅವರ ಫಾರ್ಮ್ ಕೂಡ ಅಷ್ಟೇನು ಉತ್ತಮವಾಗಿಲ್ಲ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು IPL 2026ಕ್ಕೆ ನಮ್ಮ RCBಯ ಹೊಸ ಇನ್ಫಾರ್ಮ್ ಆಟಗಾರರ ಪ್ಲೇಯಿಂಗ್ 11 ಅನ್ನು ಹೇಳುತ್ತೇನೆ. ಅಂದರೆ ಈ ಒಂದು ಪ್ಲೇಯಿಂಗ್ 11 ಅಲ್ಲಿ ನಾನು ಕೇವಲ ನಮ್ಮ RCBಯ ಫಾರ್ಮ್ ಅಲ್ಲಿರುವ ಆಟಗಾರನು ಮಾತ್ರ ಸೇರಿಸಲಿದ್ದು, ಇದು ಕೇವಲ ನನ್ನ ಒಪಿನಿಯನ್ ಆಗಲಿದೆ. ನಿಮ್ಮ ಪ್ರಕಾರ RCBಯ ಪ್ಲೇಯಿಂಗ್ 11 ಯಾವ ಥರ ಇರಬಹುದಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಹಾಗಾದರೆ ನಾವು ಇಂತರ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಸೊ ಎಲ್ಲರಿಗೂ ಕೂಡ ಗೊತ್ತೇ ಇರುವ ಹಾಗೆ ಈ ಬಾರಿ IPL ಅಲ್ಲಿ RCBಯ ಪರವಾಗಿ ಓಪನರ್ಸ್ ಆಗಿ ನಮಗೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಆದರೆ ಇತ್ತೀಚೆಗೆ ಫಿಲ್ ಸಾಲ್ಟ್ ಅವರ ಫಾರ್ಮ್ ತುಂಬಾ ಕಳಪೆಯಾಗಿರುವುದರಿಂದ ನಾನು ಇಲ್ಲಿ ಫಿಲ್ ಸಾಲ್ಟ್ ಅವರ ಬದಲಿಗೆ ವಿರಾಟ್ ಕೊಹ್ಲಿ ಜೊತೆಗೆ ಓಪನರ್ ಆಗಿ ಜಾಕೋಬ್ ಬೆಥೆಲನ್ನು ಇಟ್ಟಿದ್ದೇನೆ. ಹೌದು ಫ್ರೆಂಡ್ಸ್, ಜಾಕೋಬ್ ಬೆಥೆಲ್ ಅವರು ಇತ್ತೀಚೆಗೆ ಒಂದು ತುಂಬಾ ಉತ್ತಮವಾದ ಫಾರ್ಮಲ್ಲಿ ಇದ್ದಾರೆ. ಅಂದರೆ ಜಾಕೋಬ್ ಬೆಥೆಲ್ ಅವರು ಇಲ್ಲಿ ಮುನ್ನೆ ಇಂಡಿಯಾದ ಎದುರಿಗೆ ಚೇಸಿಂಗ್ ಮಾಡುವಾಗ ಒಂದು ಸೆಂಚುರಿಯನ್ನು ಬಾರಿಸಿದ್ದು, ಆ ಒಂದು ಪಂದ್ಯದಲ್ಲಿ ಇವರು ತಾನೊಬ್ಬ ಮ್ಯಾಚ್ ವಿನ್ನರ್ ಅಂತ ಪ್ರೂವ್ ಮಾಡಿದ್ದಾರೆ. ಸೊ ಇದೇ ಒಂದು ರೀಸನ್ನಿಂದಾಗಿ ನಾನಿಲ್ಲಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರನ್ನು ಆಸ್ RCBಯ ಓಪನರ್ಸ್ ಆಗಿ ಇಟ್ಟಿದ್ದೇನೆ. ಆ ನಂತರ ನಮಗೆ ನಂಬರ್ 3ಯಲ್ಲಿ ನಮ್ಮ ಕರ್ನಾಟಕದ ದೇವದತ್ ಪಡಿಕ್ಕಲ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಹೌದು ಫ್ರೆಂಡ್ಸ್, ದೇವದತ್ ಪಡಿಕ್ಕಲ್ ಅವರು ಕೂಡ ಇತ್ತೀಚೆಗೆ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಉತ್ತಮವಾದ ಫಾರ್ಮಲ್ಲಿದ್ದು, ನಂಬರ್ 3ಯಲ್ಲಿ ಇವರೇ ಒಂದು ಸೂಕ್ತವಾದ ಆಪ್ಷನ್. ಆ ನಂತರ ನಂಬರ್ 4ರಲ್ಲಿ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು ಆಡಲಿದ್ದು, ಈ ಒಂದು ಪೊಸಿಷನಲ್ಲಿ ಯಾವುದೇ ಚೇಂಜ್ ಇಲ್ಲ. ಆ ನಂತರ ನಂಬರ್ 5ಯಲ್ಲಿ ನಮಗೆ ನಮ್ಮ ವೈಸ್ ಕ್ಯಾಪ್ಟನ್ ಆಗಿರುವ ಜಿತೇಶ್ ಶರ್ಮಾ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಆಮೇಲೆ ನಂಬರ್ 6ರಲ್ಲಿ ನಾನು ಲೆಫ್ಟ್ ಹ್ಯಾಂಡೆಡ್ ಆಲ್ರೌಂಡರ್ ಆಗಿರುವ ಕೃಣಾಲ್ ಪಾಂಡ್ಯ ಅವರನ್ನು ಇಟ್ಟಿದ್ದೇನೆ. ಆ ನಂತರ 7ನೆಯ ಸ್ಥಾನದಲ್ಲಿ ನಮ್ಮ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಪ್ರಕಾರ ಫಿನಿಷರ್ ಟಿಮ್ ಡೇವಿಡ್ ಅವರು ಬರಬೇಕು. ಆದರೆ ಇಲ್ಲೇನಾದರೂ ಟಿಮ್ ಡೇವಿಡ್ ಅವರ ಫಾರ್ಮ್ ಅಷ್ಟೇನು ಉತ್ತಮವಾಗಿ ಇಲ್ಲದೆ ಹೋದರೆ ನಾನಿಲ್ಲಿ ರೊಮಾರಿಯೋ ಶೆಫರ್ಡ್ ಅವರನ್ನು 7ನೆಯ ಸ್ಥಾನದಲ್ಲಿ ತರುತ್ತೇನೆ. ಯಾಕೆಂದರೆ ಇವರು ಇತ್ತೀಚೆಗೆ ತುಂಬಾ ಉತ್ತಮವಾದ ಫಾರ್ಮಲ್ಲಿದ್ದು, ಬ್ಯಾಟ್ ಮತ್ತು ಬೌಲಿಂಗ್ ಎರಡರಲ್ಲಿ ಕೂಡ ಎಕ್ಸ್ಟ್ರಾರ್ಡಿನರಿ ಆದಂಥ ಪರ್ಫಾರ್ಮೆನ್ಸನ್ನು ಕೊಡುತ್ತಾ ಇದ್ದಾರೆ. ಸೊ ಇದೇ ಒಂದು ರೀಸನ್ನಿಂದಾಗಿ ನಾನು ಇವರನ್ನು ಇಲ್ಲಿ ನಂಬರ್ 7ನಲ್ಲಿ ಇಟ್ಟಿದ್ದೇನೆ. ಆ ನಂತರ ನಂಬರ್ 8ಲ್ಲಿ ಸ್ವಿಂಗ್ ಕಿಂಗ್ ಆಗಿರುವಂಥ ಭುವನೇಶ್ವರ್ ಕುಮಾರ್ ಅವರು ಆಡಲಿದ್ದು, 9ನೆಯ ಸ್ಥಾನದಲ್ಲಿ ನಿಜವಾಗಿ ಜಾಸ್ ಹೇಜಲ್ವುಡ್ ಅವರು ಆಡಬೇಕಿತ್ತು. ಆದರೆ ಜಾಸ್ ಹೇಜಲ್ವುಡ್ ಅವರಿಗೆ ಇಲ್ಲಿ ಇಂಜರಿ ಆಗಿರುವುದರಿಂದ ಇವರು IPLನ ಮೊದಲ ಪಂದ್ಯಗಳಲ್ಲಿ ಆಡೋದು ಡೌಟ್. ಸೊ ಇದೇ ಒಂದು ರೀಸನ್ನಿಂದಾಗಿ ನಾನು ಇವರ ಬದಲಿಗೆ ನುವಾನ್ ತುಷಾರರ್ ಅವರನ್ನು 9ನೆಯ ಸ್ಥಾನದಲ್ಲಿ ಇಟ್ಟಿದ್ದೇನೆ. ಯಾಕೆಂದರೆ ನುವಾನ್ ತುಷಾರರ್ ಅವರು ಏಷ್ಯನ್ ಕಂಡೀಷನಲ್ಲಿ ಆಡುವುದರಿಂದ ಇವರಿಗೆ ಇಂಡಿಯಾದಲ್ಲಿ ಹೇಗೆ ಉತ್ತಮವಾಗಿ ಬೌಲಿಂಗ್ ಮಾಡಬೇಕಂತ ಗೊತ್ತಿರುತ್ತೆ. ಸೊ ಇದೇ ಒಂದು ಕಾರಣದಿಂದಾಗಿ ನಾನು ಇವರನ್ನು ಇಟ್ಟಿದ್ದೇನೆ. ಸೊ ಇಲ್ಲಿ ಕೆಲವರು ಹೇಳ್ಬೋದು, ಜಾಕೋಬ್ ಡುಫಿ ಅವರು ಕೂಡ ಒಂದು ಉತ್ತಮವಾದ ಆಪ್ಷನ್ ಅಂತ. ಆದರೆ T20 ವರ್ಲ್ಡ್ ಕಪ್ ಅನ್ನು ನೋಡಿದ ಮೇಲೆ ನನಗಿಲ್ಲಿ ಜಾಕೋಬ್ ಡುಫಿಯವರ ಮೇಲಿದ್ದ ಕಾನ್ಫಿಡೆನ್ಸೇ ಹೋಗಿದೆ. ಯಾಕೆಂದರೆ ಏಷ್ಯನ್ ಕಂಡೀಷನಲ್ಲಿ ಇವರು ತುಂಬಾ ಕಳಪೆಯಾದಂಥ ಬೌಲಿಂಗನ್ನು ಮಾಡಿದ್ದು, ನಾನು ಇದೇ ಒಂದು ರೀಸನ್ನಿಂದಾಗಿ ಇವರ ಬದಲಿಗೆ ನುವಾನ್ ತುಷಾರರ್ ಅವರನ್ನು ಇಟ್ಟಿದ್ದೇನೆ. ಆ ನಂತರ 10ನೆಯ ಸ್ಥಾನದಲ್ಲಿ ಬಂದುಬಿಟ್ಟು ಎಸ್ ದಯಾಲ್ ಅವರು ಆಡಲಿದ್ದು, 11ನೆಯ ಸ್ಥಾನದಲ್ಲಿ ಲೆಗ್ ಸ್ಪಿನ್ನರ್ ಶ್ರೇಯಸ್ ಶರ್ಮಾ ಅವರು ಆಡುತ್ತಾರೆ. ಸೊ ಇದು ಆಗಲಿದೆ ನನ್ನ ಪ್ರಕಾರ IPL 2026ಕ್ಕೆ RCBಯ ಇನ್ಫಾರ್ಮ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11. ಸೊ ನೀವು ಈ ಪ್ಲೇಯಿಂಗ್ 11ಗೆ ಎಷ್ಟು ರೇಟಿಂಗನ್ನು ಕೊಡುತ್ತೀರಾ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಸೊ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.